ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವ ರೀತಿ ಯುವ ಶಕ್ತಿ ಹುಚ್ಚೆದ್ದು ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷ್ ವಿರುದ್ಧ ಒಂದು ಹೋರಾಟಗಳನ್ನು ಮಾಡ್ತಾ ಇದ್ರು, ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತೇಳಿ. ಅದೇ ರೀತಿ ಈ ಬಾರಿ ಈ ಅತ್ಯಂತ ಕಮ್ಮಿ ಅವಧಿಯೊಳಗೆ ಸ್ವಾತಂತ್ರ್ಯ ಬಂದ ಮೇಲೆ ಬಂದಂಥ ಸರ್ಕಾರಗಳು ಲಾಸ್ಟ್ 60-68 ವರ್ಷದಲ್ಲಿ ಇವ್ರು ಮಾಡಿದಂಥ ಕೆಲಸ ಕೇವಲ 4 ವರ್ಷದ ಸನ್ಮಾನ ನರೇಂದ್ರ ಮೋದಿಜಿಯವರು ಆ ದಾಖಲೆಗಳನ್ನು ಮೀರುವಂಥ ಕೆಲಸದಲ್ಲಿ ಮಾಡಿದ್ದಾರೆ. ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವದಲ್ಲಿ ತೆಗೆದುಕೊಂಡಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಇದು ಹುಚ್ಚೆದ್ದು ಇವತ್ತು ನಮ್ಮ ಯುವ ಶಕ್ತಿ ಆ ವೋಟಿಂಗಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭ ನಾನು ಇಷ್ಟೇ ವಿನಂತಿಯನ್ನು ಮಾಡ್ಕೊಳೋದು, ಈ ಒಂದು ವೋಟು ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ 2 ಸರ್ಕಾರವನ್ನು ತರುತ್ತೆ. ಹಾಗಾಗಿ ನಿಮ್ಮ ಒಂದು ವೋಟಿಂದ ಈ ರಾಜ್ಯದಲ್ಲಿ ದೇಶದಲ್ಲಿ ಸಾಕಷ್ಟು ಬದಲಾವಣೆ ಆಗೋದಿದೆ. ದಯಮಾಡಿ ತಾವೆಲ್ಲರೂ ಕೊಡಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ದೇಶದ ಒಂದು ಸಮಗ್ರತೆ ಹಿತದೃಷ್ಟಿಯಿಂದ ತಾವೆಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ರಾಜಕೀಯ ಬದಲಾಗುತ್ತೆ ರಾಜ್ಯದಲ್ಲಿ ಅನ್ನುವಂತ ಮಾತು ಸರ್ 100%. ಯಾಕೆಂದ್ರೆ ಕಳೆದ 1 ವರ್ಷದಿಂದ ಇಲ್ಲಿ ಸರ್ಕಾರ ಬಂದಾದ ಮೇಲೆ ಅವರಲ್ಲೇ ಡಿಸ್ಪ್ಯೂಟು. ಮುಖ್ಯಮಂತ್ರಿಗಳ ಮಾತನ್ನ DCM ಕೇಳ್ತಾ ಇಲ್ಲ, DCM ಮಾತನ್ನ ಕ್ಯಾಬಿನೆಟ್ ಕೇಳ್ತಾ ಇಲ್ಲ. ಮತ್ತೆ ಪೂರ್ತಿ ಅವರ ಒಂದು ವೈಯಕ್ತಿಕ ಹಿತಾಸಕ್ತಿಯಿಂದ ಇಟ್ಕೊಂಡು ಯಾವ ರೀತಿ ಮೊನ್ನೆ HMT ಅಂತ ಕರಿತಾ ಇದ್ದಾರೆ, ಎಲ್ರಿಗೂ ಗೊತ್ತಂತ ವಿಷಯ. ಹಾಸನ, ಮಂಡ್ಯ, ತುಮಕೂರು. ಹಾಗಾಗಿ ಇದೆಲ್ಲದೂ ಕೂಡ ಜನ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಕೋಯಲೇಷನ್ ಅವ್ರ ಮೇಲ್ಮಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗಿದೆ ಹೊರತು ಈ ಒಂದು ಮತದಾರ ಮಟ್ಟದಲ್ಲಿ ಅಥವಾ ಕೆಳಗಿನ ಮಟ್ಟದಲ್ಲಿ ನಾಯಕರ ಮಧ್ಯದಲ್ಲಿ ಯಾವುದೇ ಹೊಂದಾಣಿಕೆಗಳು ಆಗಿಲ್ಲ. ಸೊ ಇದೆಲ್ಲ ವಿಷಯಗಳು ಈ ಬಾರಿ ಚುನಾವಣೆಯಲ್ಲಿ ನಮಗೆ ಶಕ್ತಿಯಾಗಿ ಬರುತ್ತೆ. ಸರ್ ಈ ಬಾರಿ ಯಾವುದೇ ಆಪರೇಷನ್ ಕಮಲ ಅಂತ ಮಾಡಬೇಕು ಅವಶ್ಯಕತೆ ಇಲ್ಲ. ಆಪರೇಷನ್ ಮಾಡಿ ಅಂತ ಈಗ ಅವರೇ ಬಂದಿದ್ದಾರೆ. ಸೊ ಅದು ಎಲ್ಲದೂ ಕೂಡ ಈ ಬಾರಿ ಸರ್ಕಾರ ರಚನೆಗೆ ಅವಕಾಶ ಆಗುತ್ತೆ. ಈಗ ಎಲ್ಲರೂ ಕೂಡ ತಾವೇ CM ಆಗ್ತೀವಿ ಅಂತ ಹೇಳಿ ಕಳೆದ 3 ದಿನ